ಹಾಕಿರೋ ವಿಡಿಯೋಸ್ಗೆ ವ್ಯೂಸ್ ಬಂದಿಲ್ಲ ಅಂತ ಅಂದಾಗ ಎಲ್ಲರಿಗೂ ಟೆನ್ಷನ್ ಆಗುತ್ತೆ. ಏನಾದರೂ ನನ್ನ ಚಾನಲ್ಲು ಫ್ರೀಸ್ ಆಗಿದೆಯಾ ಅಂತೇಳಿ ಹೇಗೆ ಅದನ್ನು ಚೆಕ್ ಮಾಡೋದು, ಫ್ರೀಸ್ ಆಗಿದ್ದರೆ ಅನ್ಫ್ರೀಸ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು, ಫ್ರೀಸ್ ಆಗಿದ್ದರೆ ಅನ್ಫ್ರೀಸು ಹೇಗೆ ಮಾಡೋದು, ಏನೇನು ಮಿಸ್ಟೇಕ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನು ಈ ವಿಡಿಯೋಸ್ನಲ್ಲಿ ಹೇಳ್ತೀನಿ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಏನಾದರೂ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದೆ ಅಂತ ಹೇಳಿ ಚೆಕ್ ಮಾಡಿ. ನೀವೇನಾದರೂ ಒಂದು ವೇಳೆ ನಿಮ್ಮ ವಿಡಿಯೋಸ್ಗಳಿಗೆ ಯಾವುದಾದ್ರೂ ಒಂದು ರಾಂಗ್ ಮಾಡಿದ್ದಾಗ ಸ್ಟ್ರೈಕ್ ಬಂದಿರ್ಬೋದು, ನಿಮ್ಗೆ ಕಾಪಿರೈಟ್ ಬಂದಿರ್ಬೋದು, ಅದನ್ನು ನೀವು ಹೋಗಿ ಫಸ್ಟು ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ನೋಡ್ಕೊಳ್ಳಿ, ಎಲ್ಲಾದರೂ ನಿಮಗೆ ಸ್ಟ್ರೈಕ್ ಬಂದಿದೆಯಾ, ಕಾಪಿರೈಟ್ ಏನಾದರೂ ಕ್ಲೈಮ್ ಬಂದಿದೆಯಾ ಅಂಥೇಳಿ ಚೆಕ್ ಮಾಡಿ. ಅಲ್ಲಿ ನೀವು ಅಪೀಲ್ ಮಾಡಬೇಕಾಗುತ್ತೆ. ಫಸ್ಟು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ, ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಬಂದರೆ ಡೌನಲ್ಲಿ ಚಾನಲಲ್ಲಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಫ್ಯೂಚರ್ಸ್ ಅಂತ ಇರುತ್ತೆ ನೋಡಿ, ಆ ಫ್ಯೂಚರ್ಸ್ನ ನೀವು ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ. ಫಸ್ಟು ನಿಮ್ಗೆ ಏನಾದರೂ ಚಾನಲಲ್ಲಿ ಸ್ಟ್ರೈಕ್ ಬಂದಿದೆಯಾ, ಕಾಪಿರೈಟ್ ಬಂದಿದೆಯಾ ಅಂಥೇಳಿ ಚೆಕ್ ಮಾಡಿ. ಇದು ಒಂದು ವೇಳೆ ನಿಮಗೆ ಬಂದಿತ್ತು ಅಂತ ಹೇಳಿದ್ರೆ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಕಡಿಮೆ ಆಗ್ಬೋದು, ನಿಮ್ಮ ಚಾನಲ್ಲು ಫ್ರೀಸ್ ಆಗಿರ್ಬೋದು. ಒಂದು 2 to 3 ಮಂತ್ಸು ನೀವು ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳನ್ನೆಲ್ಲ ಹಾಕೋದನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟು ಚಾನಲ್ ಫ್ರೀಸ್ ಆಗಿದೆಯಾ ಅಂತೇಳಿ ಚೆಕ್ ಮಾಡಿ. ಅಕೌಂಟ್ ವೆರಿಫಿಕೇಷನ್ ಆರ್ ಐಡೆಂಟಿಟಿ ವೆರಿಫಿಕೇಷನ್ ಅಂತೇಳಿ ಇರುತ್ತೆ. ಯೂಟ್ಯೂಬಲ್ಲಿ ಹೋಗಿ ನೀವು ಸೆಟ್ಟಿಂಗಲ್ಲಿ ಹೋದರೆ ಅಲ್ಲಿ ಫ್ಯೂಚರ್ಸ್ ಅಂತ ಹೇಳಿ ಇರುತ್ತಲ್ವ, ಚಾನಲಲ್ಲಿ ಫ್ಯೂಚರ್ಸ್ ಅಂತೇಳಿ ಬರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು ನಿಮ್ಮದು ಐಡೆಂಟಿಟಿ ವೆರಿಫಿಕೇಷನ್ ಆಗಿದೆಯಾ. ಲಾಂಗ್ ವೀಡಿಯೋಸ್ಗೆ ಕಂಪ್ಲೀಟಾಗಿ ನಿಮ್ಮದು ಐಡೆಂಟಿಟಿ ವೆರಿಫಿಕೇಷನ್ ಆಗಿದೆಯಾ ಇಲ್ಲ ಅಂಥೇಳಿ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು, ಅದರಿಂದ ನೀವು ಚೆಕ್ ಮಾಡಿ ಒಂದು ವೇಳೆ ವೆರಿಫಿಕೇಷನ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಆದಮೇಲೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಚಾನಲ್ಲು ಫ್ರೀಸ್ ಆಗಲ್ಲ. ಒಂದು ವೇಳೆ ನಿಮ್ಗೆ ಏನಾದರೂ ಫ್ರೀಸ್ ಆಗಿತ್ತು ಅಂತ ಹೇಳಿದ್ರೆ ಫಸ್ಟ್ ಹೋಗಿ ಅಲ್ಲಿ ಚೆಕ್ ಮಾಡಿ ಏನಾದರೂ ರಾಂಗ್ ಆಗಿದೆಯಾ, ನೀವೇನಾದರೂ ಅದನ್ನು ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಲ್ವಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೆಟ್ಟಿಂಗಲ್ಲಿ ನೀವು ಒಂದೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಪಾಯಿಂಟ್ಸು. ನಾನು ಆಲ್ರೆಡಿ ಒಂದು ಸೆಟ್ಟಿಂಗ್ ಮಾಡೋದು ಹೇಗೆ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಒಂದು ವೀಡಿಯೋನು ಮಾಡಿದ್ದೀನಿ, ಅದನ್ನು ಕಾರ್ಟಲ್ಲಿ ಬೇಕಾದರೆ ಹಾಕಿರ್ತೀನಿ, ಇದರಲ್ಲಿ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಒಂದು ವೇಳೆ ಚಾನಲ್ ಫ್ರೀಸ್ ಆಗಿತ್ತು ಅಂತ ಹೇಳಿದ್ರೆ ನೀವು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ರು ನಿಮಗೆ ಅದು ಗೊತ್ತಾಗೋದಿಲ್ಲ. ವೀಡಿಯೋಸ್ಗೆ ವ್ಯೂಸ್ ಕಡಿಮೆ ಆದಾಗ ಯಾಕೆ ಕಡಿಮೆ ಆಗ್ತಾ ಇದೆ, ನನ್ನ ಕ್ವಾಲಿಟಿ ವೀಡಿಯೋಸ್ ಮಾಡ್ತಾ ಇಲ್ವಾ ಅಂತೇಳಿ ನಿಮಗೆ ಟೆನ್ಷನ್ ಆಗಿರುತ್ತೆ. ಅದಕ್ಕೆ ಆದಷ್ಟು ವಿಡಿಯೋ ನೀವು ಒಂದು ವೇಳೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದೊಂದು ಕಮ್ಯುನಿಟಿ ಗೈಡ್ಲೈನ್ಸ್ಗಳನ್ನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಫಸ್ಟು ಫೀಚರಲ್ಲಿ ಹೋಗ್ಬಿಟ್ಟು ಈ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಾನಿಟೈಸೇಷನ್ಗೆ ಏನಾದರೂ ಇಶ್ಯೂ ಇತ್ತು ಅಂತ ಅಂದರೆ ಇವಾಗ ನೀವು ಅದನ್ನು ರೀಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಮಾನಿಟೈಸೇಷನ್ ಇಶ್ಯೂ ಅಂತ ಅಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಸೆಟ್ಟಿಂಗಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಮಾನಿಟೈಸೇಷನ್ ಆದಮೇಲೆ ಅಲ್ಲಿ ಮಾನಿಟೈಸೇಷನ್ ಬಟನ್ ತೋರಿಸುತ್ತಲ್ವ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಏನಾದರೂ ಮಾನಿಟೈಸೇಷನ್ ಇಶ್ಯೂ ಇತ್ತು ಅಂತ ಅಂದರೆ ಆ್ಯಡ್ಸೆನ್ಸ್ ಅಕೌಂಟು ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀರಾ, ಏನಾದರೂ ಇಶ್ಯೂ ಇತ್ತು ಅಂತ ಅಂದರೆ ಆವಾಗ ಸಹಿತ ನಿಮ್ಮ ಚಾನಲ್ಲು ಫ್ರೀಸ್ ಆಗೋದು ಆ ರೀತಿಯೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ನೀವು ಅಪೀಲ್ ಮಾಡಿಬಿಟ್ಟು ಅನ್ಫ್ರೀಸು ಮಾಡ್ಕೊಳ್ಬೋದು. ಅದಕ್ಕೆ ಆದಷ್ಟು ಮಾನಿಟೈಸೇಷನ್ ಆದವರು ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾನಿಟೈಸೇಷನ್ ಚೆಕ್ ಮಾಡಿಕೊಂಡು ಅಲ್ಲಿ ಮಾನಿಟೈಸೇಷನಲ್ಲಿ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದೀರಾ ಇಲ್ವಾ ಅಂತೇಳಿ ಚೆಕ್ ಮಾಡಿಕೊಂಡು ಒಂದ್ಸಲಿ ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಕಾಪಿರೈಟ್ ಸ್ಟ್ರೈಕು ಮತ್ತು ರಿವ್ಯೂ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಯಾವ ರೀತಿ ನಾವು ಚೆಕ್ ಮಾಡಬೇಕು ಅಂತ ಹೇಳಿ. ಕಾಪಿರೈಟು ಸ್ಟ್ರೈಕು ಮತ್ತು ನಿಮ್ಮ ಕಾಪಿರೈಟ್ ಕ್ಲೈಮ್ ಏನಾದರೂ ಬಂದಿತ್ತು, ಅದು ಬರೀ ಒಂದೇ ನೀವೇನೋ ಮ್ಯೂಸಿಕ್ ಹಾಕಿರ್ತೀರ ಅದರಿಂದನೇ ಬರುತ್ತೆ ಅಂತ ಇಲ್ಲ. ನೀವು ಬೇರೆ ವೀಡಿಯೋಸ್ಗಳನ್ನ, ಬೇರೆ ಯಾರ್ದಾರು ವೀಡಿಯೋಸ್ಗಳು ಮಾಡಿರ್ತಾರಲ್ವ ಅವರ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೀಡಿಯೋದಲ್ಲಿ ಹಾಕ್ಕೊಳೋದು ಆ ರೀತಿಯೆಲ್ಲ ಮಾಡಿದ್ದೀರಾ ಅಂತಂದರೆ ಅವರು ಡೈರೆಕ್ಟಾಗಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಕಾಪಿರೈಟ್ ಏನಾದರೂ ಕ್ಲೈಮ್ ಬಂದಿತ್ತು, ಇವಾಗ ಅದಾದ್ರು ನೀವು ಮ್ಯೂಸಿಕ್ ಬಂದಿತ್ತು ಅಂತಂದರೆ ಅದನ್ನು ರಿಮೂವ್ ಮಾಡ್ಕೊಳ್ಳುವಂಥದ್ದು ಇದೆ. ಕಾಪಿರೈಟ್ ಕ್ಲೈಮ್ ಅಂತದ್ದೇನಾದರೂ ಮ್ಯೂಸಿಕ್ ಕ್ಲೈಮ್ ಅಂತ ಬಂತು ಅಂತ ಅಂದರೆ ನೀವು ವಿಡಿಯೋ ಮಾಡ್ತಾ ಇರ್ತೀರಾ, ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಒಂದು ಚಿಕ್ಕದಾಗಿ 1 ಸೆಕೆಂಡು 2 ಸೆಕೆಂಡ್ಸು ಯಾವುದೋ ಒಂದು ಮ್ಯೂಸಿಕ್ ಬಂದಿರುತ್ತೆ ಅಂದರೂ ಆಗಲೂ ನಿಮಗೆ ಕಾಪಿರೈಟ್ ಸ್ಟ್ರೈಕು ಕ್ಲೈಮು ಬರುತ್ತೆ. ಅದಕ್ಕೆ ಆದಷ್ಟು ಹುಷಾರಾಗಿರಬೇಕು. ನೀವು ವಿಡಿಯೋ ಮಾಡುವಾಗ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದೂ ನಾಯ್ಸ್ ಬರದೇ ಇರುವಂಥ ಪ್ಲೇಸಲ್ಲಿ ಹೋಗಿ ವೀಡಿಯೋಸ್ಗಳನ್ನ ಮಾಡಿ. ಆಮೇಲೆ ಇವು ಆಲ್ರೆಡಿ ಕೆಲವೊಂದು ಆ್ಯಪ್ಸ್ಗಳಲ್ಲಿ ಆಪ್ಷನ್ ಇದೆ ಆಡಿಯೋ ಕ್ಲೀನಪ್ ಅಂತೇಳಿ, ಆ ರೀತಿ ಆಡಿಯೋ ಕ್ಲೀನಪ್ ಮಾಡಿದ್ರೆ ಬ್ಯಾಕ್ಗ್ರೌಂಡು ನಾಯ್ಸ್ ಏನೂ ಕೇಳಿಸೋದಿಲ್ಲ. ಆ ರೀತಿ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಏನಾದರೂ ಕಾಪಿರೈಟು ಸ್ಟ್ರೈಕು ಕ್ಲೈಮ್ ಇತ್ತು ಅಂತ ಅಂದರೆ ಅದನ್ನು ಫಸ್ಟ್ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಕೊಂಡು ಅದನ್ನು
ರಿಮೂವ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋಲ್ಲ. ಬಟ್ 1 ತಿಂಗಳು ಅದು ರಿಮೂವ್ ಮಾಡಾದಮೇಲೆ 1 ತಿಂಗಳು ನಿಮಗೆ ಒಂದು 10 ವ್ಯೂಸು 20 ವ್ಯೂಸು 30 ವ್ಯೂಸು ಈ ರೀತಿ ಬರ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋಲ್ಲ. ವಿಡಿಯೋ ಒಂದು ವೇಳೆ ನಿಮ್ಗೆ ಹಂಗೆ ಬಂದಿತ್ತು ಅಂತ ಹೇಳಿದ್ರೆ ಸಡನ್ನಾಗಿ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ವಿಡಿಯೋದಲ್ಲಿ ವ್ಯೂಸೇ ಬರ್ತಿಲ್ಲ ಅಂದ ತಕ್ಷಣ 1 ಮಂತ್ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ ವಿಡಿಯೋಗಳನ್ನ ಹಾಕೋದಕ್ಕೆ ಹೋಗಬೇಡಿ. ಫಸ್ಟ್ ನೀವೇನಾದರೂ ಒಂದು ವೇಳೆ ಆ ರೀತಿ ಆಗ್ತಾ ಇದೆ ಅಂತ ಅಂದರೆ ಫಸ್ಟಿಂದ ನೀವು ಒಂದು 15 to 20 ಡೇಸು ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಆವಾಗ ಇಮಿಡಿಯೇಟಾಗಿ ರೈಸ್ ಆಗುತ್ತೆ. ಆದಷ್ಟು ಅದನ್ನು ಇರಲಿ, ಕನ್ಸಿಸ್ಟೆನ್ಸಿ ಮೇನ್ ಇಂಪಾರ್ಟೆಂಟ್. ಯೂಟ್ಯೂಬ್ ಸಪೋರ್ಟ್. ಒಂದು ವೇಳೆ ನಿಮಗೇನಾದರೂ ವೀಡಿಯೋಸ್ಗಳಿಗೆ ನೀವು ಇದೆಲ್ಲ ಮಾಡಾದಮೇಲೂ ನಿಮಗೆ ಆಗ್ತಾಯಿಲ್ಲ, ಅಲ್ಲಿ ಚೆಕ್ ಮಾಡೋದಕ್ಕೆ ಆಗ್ತಾಯಿಲ್ಲ, ನನಗೆ ವೀಡಿಯೋಸ್ಗಳಲ್ಲಿ ವ್ಯೂಸು ಬರ್ತಾಯಿಲ್ಲ, ನಾನು ಹೇಗಾದರೂ ಮಾಡಿ ಇದನ್ನು ರಿಸಾಲ್ವ್ ಮಾಡ್ಕೋಬೇಕು ಅಂತ ಇದ್ದಾಗ ನೀವು ಯೂಟ್ಯೂಬ್ ಸಪೋರ್ಟ್ಗೆ ಹೋಗಿ. ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತೇಳಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಏನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಅಲ್ಲಿ ಟೈಪ್ ಮಾಡಿ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಆದಷ್ಟು ಹೆಲ್ಪ್ ಚಾಟ್ನ ತಗೊಳ್ಳಿ. ಆ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು, ಇಮೇಲ್ ಮಾಡ್ಬೋದು. ಇನ್ನೊಂದು ಮೇನ್ ಮೆಥಡ್ ಅಂತ ಹೇಳಿದ್ರೆ ಟ್ವಿಟರ್. ನಿಮ್ಗೆ ಗೊತ್ತಿದೆ ಟ್ವಿಟರ್ ಇವಾಗ ಎಕ್ಸ್ ಅಂತ ಹೇಳಿ ಚೇಂಜ್ ಆಗಿದೆ, ಟ್ವಿಟರ್ ಗೊತ್ತಿದೆ. ಟ್ವಿಟರಲ್ಲೂ ನೀವು ಬೇಕಾದರೆ ಅಲ್ಲಿ ಹೋಗಿ ಯೂಟ್ಯೂಬ್ ಅಂಥೇಳಿ ಒಂದು ನಾನು ಅದು ಲಿಂಕ್ನ ಕೊಟ್ಟಿರ್ತೀನಿ. ನಾನು ಅದನ್ನು ಅಷ್ಟು ಮರ್ತೋಗಿದ್ದೀನಿ. ಬಟ್ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಯಾವುದ್ರಲ್ಲೋ ಒಂದರಲ್ಲಿ ಹೇಳಿದ್ದೆ ಯೂಟ್ಯೂಬ್ ಸಪೋರ್ಟ್ ಅಂಥೇಳಿ. ನಮಗೆ ಇದರೊಳಗಿರುತ್ತೆ, ಟ್ವಿಟರ್ನಲ್ಲಿರುತ್ತೆ. ಟ್ವಿಟರ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಟೈಪ್ ಮಾಡಿ ನಿಮ್ದೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಅವರಿಗೆ ಇಶ್ಯೂಸ್ನ ಹೇಳ್ಬೋದು. ಆ ರೀತಿ ಮಾಡೋದ್ರಿಂದ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಮೇನ್ ಬೋನಸ್ ಟಿಪ್ನ ಏನು ಹೇಳಬೇಕು ಅಂತಂದರೆ, ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರ. ಅಪ್ಲೋಡ್ ಮಾಡುವಾಗ ಫಸ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಇಂಟರ್ನೆಟ್ ಕನೆಕ್ಷನ್ ಇದೆಯಾ, ವೈಫೈ ಹಾಕ್ಸಿದ್ರೆ ವೈಫೈ ಕನೆಕ್ಷನ್ ಇದೆಯಾ. ಇದರಲ್ಲಿ ಕನೆಕ್ಷನ್ ಇರೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಅದರಿಂದ ನೆಟ್ವರ್ಕ್ ಎಲ್ಲ ತುಂಬ ಪೂರ್ ನೆಟ್ವರ್ಕ್ ಇತ್ತು ಅಂತ ಹೇಳಿದ್ರು ಆವಾಗೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ನೆಟ್ವರ್ಕು ಮಾರ್ನಿಂಗ್ ಟೈಮಲ್ಲಿ ಅಂಥ ಟೈಮಲ್ಲಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ತುಂಬಾ ಒಳ್ಳೆಯದು. ವೀಡಿಯೋಸ್ಗಳನ್ನ ಅನ್ಲಿಸ್ಟೆಡೆಲ್ಲ ಹಾಕಿಡಿ, ಆಮೇಲೆ ಬೇಕಾದರೆ ನೀವು ಪಬ್ಲಿಕ್ ಮಾಡ್ಕೊಳ್ಬೋದು. ಯಾವಾಗ ಇಂಟರ್ನೆಟ್ ಕನೆಕ್ಷನ್ ಇರುತ್ತೋ ಆವಾಗನೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಇಟ್ಕೊಳ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ಇಂಟರ್ನೆಟ್ ಕನೆಕ್ಷನ್ನ ನೀವು ಲಾಗಿನ್ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಬೇಕಾದರೂ ನೀವು ಈ ರೀತಿ ಮಾಡ್ಬೋದು, ಅಪ್ಲೋಡ್ನ ಮಾಡ್ಬೋದು. ಇದು ಆದಮೇಲೆ ನೀವು ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಎಲ್ಲ ಮಾಡಿರ್ತೀರಲ್ವ, ಬ್ರೌಸ್ ಮಾಡಿರ್ತೀರ. ಆ ಬ್ರೌಸ್ ಮಾಡಿರೋದನ್ನ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಕ್ಯಾಚ್ ಮಾಡಿ. ಕ್ಲಿಯರ್ ಕ್ಯಾಚ್ ಮಾಡೋದ್ರಿಂದ ಇದರಿಂದನೂ ಸಮ್ಟೈಮ್ಸ್ ಫ್ರೀಸ್ ಆಗಿರ್ಬೋದು. ಅದು ಫ್ರೀಸ್ ಆಗಿರೋದು ಅನ್ಫ್ರೀಸ್ ಆಗಬೇಕು ಅಂತ ಹೇಳಿದ್ರೆ ನೀವೆಲ್ಲ ಕ್ಲಿಯರ್ ಕ್ಯಾಚ್ನ ಡಿಲೀಟ್ ಮಾಡಿಬಿಡಿ. ಕ್ಲಿಯರ್ ಕ್ಯಾಚ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಿದ್ರೆ ಆಯಿತು. ಆಮೇಲೆ ಅಪ್ಡೇಟ್ ಆಗೋದಾಗ ಯೂಟ್ಯೂಬ್ ಏನಾದರೂ ಒಂದು ವೇಳೆ ಅಪ್ಡೇಟ್ ಆಗ್ತಾ ಇರುತ್ತಲ್ಲ, ಪ್ಲೇಸ್ಟೋರ್ನಲ್ಲೆಲ್ಲ ಚೆಕ್ ಮಾಡ್ತಾ ಇರಿ. ಯೂಟ್ಯೂಬ್ ಸ್ಟುಡಿಯೋ ಏನಾದರೂ ಅಪ್ಡೇಟ್ ಆಗಿತ್ತೆ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡ್ಕೊಳ್ತಾ ಇರಿ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ 2 Bytes ಕನ್ನಡನ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.